ಮೆಚ್ಚಿನ ಸ್ನೇಹಿತರೆ, ಇದು ರಾಗಿ ಗಂಜಿ. ಇದರಲ್ಲಿ ಅಕ್ಕಿ ಇದೆ ನೋಡಿ, ಅನ್ನ ಇದು. ಇದು ಹೇಗೆ ಮಾಡೋದು ಅಂತ ಕೆಲವರೆಲ್ಲ ಅಂಬ್ಲಿ ಅಂತ ಮಾಡ್ತಾರೆ. ಇದು ಅಂಬ್ಲಿ ಅಲ್ಲ, ರಾಗಿ ಗಂಜಿ. ನಮ್ಮ ಚಿಕ್ಕಮಗಳೂರು ಸೈಡು, ಕಳಸ ಆ ಕಡೆ ಎಲ್ಲ, ಹೊರನಾಡು ಕಡೆ ಎಲ್ಲ ಮೊದಲೆಲ್ಲ ತುಂಬ ಮಾಡ್ತಿದ್ರು. ಈಗಲೂ ಕೆಲವರು ಮಾಡ್ತಾರೆ. ಆವಾಗ ನಾವೆಲ್ಲ ಭಾಳ ಮಾಡ್ತಿದ್ರು ಚಿಕ್ಕವರಿರುವಾಗ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ಜಾಸ್ತಿ ಇದನ್ನು ಮಾಡ್ತಿದ್ವು ನಾವು. ಬೆಳಗ್ಗೆ ಮಾಡ್ತೀವಿ, ರಾತ್ರಿ ಅಂತೂ ಕಾಯಮಾಗಿರ್ತಿತ್ತು ನಮ್ಮ ಮನೆಗೆ ರಾಗಿ ಗಂಜಿ. ಇದು ಈ ಬೇಸಿಗೆ ಟೈಮಲ್ಲಂತೂ ತುಂಬ ಒಳ್ಳೆಯದು ನೋಡಿ, ಎಲ್ಲರೂ ಮಾಡಿ ಊಟ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೊಳ್ಳಿ, ತುಪ್ಪ ಎಲ್ಲ ಹಾಕ್ಬೇಡಿ. ಚೂರು ಉಪ್ಪು ಹಾಕಿ ಗಂಜಿ ಮಾಡಿಕೊಂಡು ಮಜ್ಜಿಗೆ ಹಾಕಿ ಊಟ ಮಾಡಿ. ಇದು ಹೇಗೆ ಮಾಡೋದು ಅಂತೀನಿ. ಇದಕ್ಕೆ ಒಂದೇ ಕೈ ಮುಷ್ಟಿಯಷ್ಟು ಅಕ್ಕಿ, ಈ ಪಾತ್ರೆ ಅಳತೆಗೆ ನೋಡಿ, ಈ ಪಾತ್ರೆ ಅಳತೆಗೆ ಇದು ನಮಗೊಬ್ರಿಗಾಗಿ ಇದರಲ್ಲಿ ಉಳಿತು ಸ್ವಲ್ಪ. ಒಬ್ರಿಗೆ ಒಂದು ಮುಷ್ಟಿ ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಇಟ್ಟು 1-2-3 ಕಪ್ ನೀರು ಹಾಕಿ ಒಂದು ಮುಷ್ಟಿ ಅಕ್ಕಿನ ಚೆನ್ನಾಗಿ ಮೆತ್ತಗೆ ಗಂಜಿ ಟೈಪ್ ಬೇಯಿಸ್ಕೊಳ್ಳಿ. ಆಮೇಲೆ ರಾಗಿ ಗಂಜಿ ಅದಕ್ಕೆ ಬಂದ್ ಮಾಡ್ಕೊಂಡು ರಾಗಿ ಹಿಟ್ಟನ್ನು ಇಷ್ಟಕ್ಕೆ ಅಂತಂದರೆ ಒಂದು 3 ಸ್ಪೂನು, ಅಂದರೆ ದಪ್ಪ ಸ್ಪೂನ್ ಇರುತ್ತಲ್ಲ ತಿಂಡಿ ಎಲ್ಲ ತಿನ್ನೋ ಸ್ಪೂನ್ಗಳು, ಅದ್ರಾಗೊಂದು 3 ಸ್ಪೂನ್ ಅಥವಾ 4 ಸ್ಪೂನು ನೋಡ್ಕೊಂಡು ಹಾಕಿ. 3-4 ಸ್ಪೂನು ಚೆನ್ನಾಗಿ ನೀರಲ್ಲಿ ಕರಗಿಸ್ಕೊಳ್ಳಿ. ಅದನ್ನು ದಪ್ಪ ಮಾಡಿ ಕರಗಿಸ್ಕೊಂಡು ಗಂಜಿ ಏನು ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಹಿಂಗೆ ಮಗಚಿ ಆಮೇಲೆ ಇದನ್ನು ಸ್ವಲ್ಪ ಗುಳುಗುಳು ಕುದಿಲಿ. ಇದು ಚೆನ್ನಾಗಿ ಕುದ್ಮೇಲೆ ಚೆನ್ನಾಗಿ ಕುದ್ಮೇಲೆ ಅದು ಬೆಂದು ರವೆ ಹಿಟ್ಟೆಲ್ಲ, ರಾಗಿ ಹಿಟ್ಟೆಲ್ಲ ಆಮೇಲೆ ಇಳಿಸಿಬಿಟ್ಟು ಇದಕ್ಕೆ ಏನು ಹಾಕೋದು ಸ್ವಲ್ಪ ಉಪ್ಪು ಮಾತ್ರ. ಒಂದು ಮುಷ್ಟಿ ಅಕ್ಕಿ, ಒಂದು 4 ಚಮಚ ರಾಗಿ ಹಿಟ್ಟು, ಅನ್ನ ಗಂಜಿಯಾಗಿ ಬೆಂದಮೇಲೆ ಗಂಜಿ ಆದಮೇಲೆ ನೀರು ಸ್ವಲ್ಪ ಜಾಸ್ತಿ ಹಾಕಿರಬೇಕು. ಗಂಜಿ ಮಾಡಬೇಕು. ಅನ್ನನ ಒಂದು ಮುಷ್ಟಿ ಅಕ್ಕಿನ ಆಮೇಲೆ 4 ಚಮಚ ರಾಗಿ ಹಿಟ್ಟನ್ನು ಕರಗಿಸಿ, ನೀರು ಹಾಕಿ ಕರಗಿಸಿ ಅದನ್ನು ಇದ್ರೊಳಗೆ ಹಾಕಿ ಚೆನ್ನಾಗಿ ಮಗಚಿ ಈ ಗಂಜಿ ಒಳಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ಕೊತ್ತ ಚೆನ್ನಾಗಿ ಕುದೀತದೆ. ಕುದ್ಮೇಲೆ ಬಂದ್ ಮಾಡಿ ತಣ್ಣಗಾದ್ಮೇಲೆ ಇದಕ್ಕೆ ಉಪ್ಪು ಮೊದಲೇ ಹಾಕಿದರೆ ಆಮೇಲೆ ಉಪ್ಪು ಹಾಕೋದು ಬೇಡ. ಉಪ್ಪು ಹಾಕಿಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮಜ್ಜಿಗೆ ಹಾಕೊಂಡು ಚೆನ್ನಾಗಿ ಊಟ ಮಾಡಿ. ರಾತ್ರಿ ತುಂಬ ಒಳ್ಳೆಯದು. ಈ ಬೇಸಿಗೆಗಂತೂ ನೀವು ಇದನ್ನು ಡೈಲಿ ಒಂದು ಊಟ ಮಾಡಿ. ತುಂಬ ತಂಪಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಕೆಲವರು ಇದನ್ನು ಬೆಳಗ್ಗೆ ತುಂಬ ಜನ ಅಂಬ್ಲಿ ಮಾಡಿ ಕುಡಿಯೋರಿದ್ದಾರೆ. ಕಾರವಾರ ಸೈಡ್ ಕಡೆ ಎಲ್ಲ ತುಂಬ ಜನ ಬೆಳಗ್ಗೆ ಇದನ್ನು ಅಂಬ್ಲಿ ಮಾಡಿ ಹೊಟ್ಟೆ ತುಂಬ ಕುಡಿದ್ಬಿಡ್ತಾರೆ. ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು, ಇಲ್ಲಾಂದರೆ ಹಾಲು ಹಾಕ್ಕೊಂಡು. ಹಾಲಿಗಿಂತ ಮಜ್ಜಿಗೆ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಮಜ್ಜಿಗೆ ತುಂಬ ಒಳ್ಳೆಯದು. ಇದನ್ನು ನೀವು ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು ನೋಡಿ. ಕೊಂಚೂರು ಉಪ್ಪಿನಕಾಯೋ ಅಥವಾ ಮೊಸರು ಮಜ್ಜಿಗೆ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಆಯಿತಾ? ಎಲ್ಲರೂ ಮಾಡಿ. ರಾಗಿ ಅನ್ನದ ಗಂಜಿ ತುಂಬ ಬೇಸಿಗೆ ಕಾಲಕ್ಕೆ ನಿಮಗೆ ತುಂಬ ಇಂಪಾರ್ಟೆಂಟ್. ಇದು ಉಪಯುಕ್ತವಾಗಿದೆ. ಮಾಡಿ. ಧನ್ಯವಾದಗಳು.